ಸೊ ಫ್ರೆಂಡ್ಸ್, ನಿಮ್ಮ MK ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಒಂದೇ ₹1 ಕೂಡ ಯೂಸ್ ಮಾಡ್ಕೊಂಡಿತ್ತು. ಇದ್ದೇ ಜಾಗದಲ್ಲಿ ಒಂದು ಟೆಂಟ್ನ ಕಟ್ತಾ ಇದ್ದೀನಿ, ಅದು ಕೂಡ ಜಸ್ಟ್ 3 hours ಅಲ್ಲಿ. ಇನ್ ಕೇಸ್ ಏನಾದ್ರು ನಿಮ್ಮ MK ಹತ್ರ ಮಾಡೋಕ್ಕಾಗಿಲ್ಲ ಅಂದರೆ ಇದೇ ಕಾಡಲ್ಲಿ ಒಂದು ನೀರು ಮತ್ತೆ ಊಟ ಇಲ್ದಿತ್ತು ಇವತ್ತು ನೈಟ್ ಕಳಿಬೇಕಾಗುತ್ತೆ. ಈ ಚಾನಲ್ ಕಂಪ್ಲೀಟ್ ಮಾಡೋದಕ್ಕೆ 4 ರೂಲ್ಸ್ಗಳಿದ್ದಾವೆ. ಎರಡನೇ ರೂಲ್ಸ್ ಏನಪ್ಪಾ ಅಂದ್ರೆ ನಾನು ಯಾರ ಹೆಲ್ಪ್ ಕೂಡ ತಗೋಬಾರ್ದು. ಎರಡನೇ ರೂಲ್ಸ್ ಏನಪ್ಪಾ ಅಂದ್ರೆ ನಾನು ಇಲ್ಲಿರೋ ವೇಸ್ಟೇಜ್ ನ ಮಾತ್ರ ಯೂಸ್ ಮಾಡ್ಕೋಬೇಕು, ಯಾವುದೇ ಕಡೆ ಹಸಿ ಮರದ ನಾನು ಕಟ್ ಮಾಡೋ ಹಾಗಿಲ್ಲ. ಮೂರನೇ ರೂಲ್ಸ್ ಏನಪ್ಪಾ ಅಂದ್ರೆ ಈ ಟೆಂಟ್ ನ ಕಟ್ ಆಗೋ ತನಕ ನಾನು ಯಾವುದೇ ಕಣಕ್ಕೂ ಒಂದೇ ಒಂದು ಡ್ರಾಪ್ ಕೂಡ ನೀರು ಕುಡಿಬಾರ್ದು. ನಾಲ್ಕನೇ ರೂಲ್ಸ್ ಏನಪ್ಪಾ ಅಂದ್ರೆ ಆಸ್ ಯೂಶುವಲ್ ನಾನು 3 hours ಒಳಗೆ ಇದನ್ನ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂದ್ರೆ ಗೊತ್ತಲ್ಲ ಇದೇ ಕಾಡಲ್ಲಿ ನಾನು ಮಲ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈಗ ಟೈಮ್ ಆಗೇ ಹೋಯ್ತು. ಈಗ 6 ಗಂಟೆ ಆಗಿದೆ, ಇನ್ನು 9 ಗಂಟೆ ಒಳಗೆ ನಾನು ಇದನ್ನ ಕಂಪ್ಲೀಟ್ ಮಾಡಲೇಬೇಕು. ಕತ್ಲಾಗುತ್ತೆ, ಆ ಥರ ಯಾವುದೇ ಥರ ಲೈಟ್ ಫೆಸಿಲಿಟೀಸ್ ಇಲ್ಲ. ಟೈಮ್ ಆದಷ್ಟು ನನಗೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮೊದಲೇ ನಿಮಗೆ ನೆನಪಿದೆ, ನನ್ನ ಹಳೆ ಫಾಲೋವರ್ಸ್ಗೆಲ್ಲ ಪಕ್ಕ ನೆನಪಿರುತ್ತೆ, ಎವ್ರಿಥಿಂಗ್ ಇಸ್ ಪಾಸಿಬಲ್ ವೆನ್ MK ಇಸ್ ಕ್ರೇಜ್ ಅಂತ. ಸೊ ಬನ್ನಿ ಲಾಗ್ ಸ್ಟಾರ್ಟ್ ಮಾಡೋಣ. ಅಲ್ಲೊಂದಿಷ್ಟು ಗೂಟಲ್ಲೇ ಇದಾವೆ, ಅದನ್ನೆಲ್ಲ ಪಡಬಡ ಅಂತ ತಂದ್ಬಿಡೋಣ. ಹಂಗೆ ಪ್ಲಾನ್ ಇರೋದು, ಇಲ್ಲಿರೋ ಗೂಟಲ್ಲೇ ಇದಾವಲ್ಲ, ಈ ಗೂಟನಷ್ಟು ಕಿತ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಇರೋದು. ಇದನ್ನೆಲ್ಲ ಕಿತ್ಕೊಂಡು ಹೋದ್ರೆ ದೊಡ್ಡಪ್ಪ ಮೆಟ್ಟಲ್ ಹೊಡಿತಾರೆ ಅನ್ನೋ ಗೊತ್ತಿಲ್ಲ, ಹೊಡೆದ್ರು ಹೊಡೆಯಲ್ಲಿ ಕಿತ್ಕೊಂಡು ಹೋಗ್ತೀನಿ. ಇವನ್ನೆಲ್ಲ ಪಡಬಡ ಅಂತ ಕಿನ ದೊಡ್ಡಪ್ಪ ಮೆಟ್ಟಲ್ ಹೊಡೆದ್ರು ಹೊಡಿಲ್ಲ, ಒಂದ್ಸತಿ ಕಿತ್ಬಿಡೋಣ. ಚಾಲೆಂಜರ್ ಗೆಲ್ಬೇಕಲ್ಲ ನಾ, ಹಾಗಾಗಿ ಇಷ್ಟು ದೊಡ್ಡ ಹೊಂಡ ತೋಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಇದು ಬೇಡ ನನಗೆ. ಒಂದಿಷ್ಟು ಗೂಟಲ್ಲೇ ಇದಾವೆ, ಇವನ್ನೆಲ್ಲ ಎತ್ಕೊಳ್ಳೋಣ. ಇವನ್ನೆಲ್ಲ ಎತ್ಕೊಂಡು ಪಡ ಅಂತ ಹೋಗ್ಬಿಡೋಣ. ಬಿದ್ದಿರೋನ್ ಎಕ್ಕಿದ್ರೆ ಪಡಪಡ ಅಂತ ಕೆಲಸ ಆಗುತ್ತೆ. ನನ್ನ ಪ್ಲಾನ್ ಇರೋದೇನು ಅಂದರೆ ಜಸ್ಟ್ ಈ ಗೂಟನ ಸಾಕು ಕವರ್ ಮಾಡಿಬಿಟ್ಟು ಒಂಥರ ಟೆಂಟ್ ಥರ ಮಾಡೋಣ ಅಂತ ಪ್ಲಾನ್ ಇರೋದು. ಸದ್ಯಕ್ಕೆ ಎಷ್ಟು ಗೂಟ ಒಟ್ಟಾಗಿದೆ, ಇದನ್ನ ತಗೊಂಡೋಗೋದೊಂದಿಷ್ಟು ಹುಗಿದು ಒಂದು ಸ್ವಲ್ಪ ಬೇಗ ಕಟ್ಟಂತ ಒಂದು ಐಡಿಯಾ ಇದೆ. ಸೊ ಆ ಪ್ಲಾನಲ್ಲಿ ಮಾಡ್ತಾ ಇದ್ದೀನಿ. ಬನ್ನಿ ಕಟ್ ನೋಡೋಣ, ಟ್ರೈ ಮಾಡ್ತೀನಿ. ಆಗುತ್ತಾಗಲ್ಲ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರು ಫೇಲ್ ಆಗಿಬಿಟ್ರೆ ಭಾರಿ ಕಷ್ಟ ಐತೆ. ಫ್ರೆಂಡ್ಸ್, ಏನು ಗೊತ್ತಾ, ಈಗ ಆ್ಯಕ್ಚುಲಿ ನಂಗೆ ನೀರು ಬೇಕು ಅನಿಸ್ತೈತೆ. ಸಿಕ್ಕಾಬಡೆ ಯಾಕೋ ಸುಸ್ತಾಗ್ತೈತೆ. ಇವತ್ತು ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು. ನಿಜವಾಗ್ಲೂ ನಂಗೆ ನೀರು ಬೇಕು ಅಂತ ಅನಿಸ್ತೈತೆ ಇದ್ದಷ್ಟು ಥರ ಅಷ್ಟೊತ್ತಿಗೆ. ಮತ್ತೆ ಏನಾರು ಐಡಿಯಾ ಕೊಡ್ತೀಯನಲ್ಲಿ? ನಂದು ಮೈಂಡಲ್ಲಿ ಒಂದು ಐಡಿಯಾ ಐತಲ್ಲ, ಅದನ್ನ ಎಕ್ಸಿಕ್ಯೂಟ್ ಮಾಡೋಣ ಅಂತ ಹೋಗ್ತಾ ಇದ್ನಲ್ಲಿ. ವರ್ಕ್ ಆಗ್ತಾಯಿಲ್ಲ ಗೊತ್ತಿಲ್ಲ. ಬಾರ ನೀನು ಅಂತ ಐಡಿಯಾ ಕೊಡ. ಕಲ್ಲೆಲ್ಲ ತೆಗೆದು ಹಾಕೋಬಿಡೋಣ. ಕಲ್ಲು ಈಗ ಸದ್ಯಕ್ಕೆ ಪ್ರಾಬ್ಲಮ್ ಕೊಡ್ತಾವ. ಸೊ ಫ್ರೆಂಡ್ಸ್, ನನ್ನ ಪ್ಲಾನ್ ಏನಿರೋದು ಅಂದರೆ ಒಂದು ಸೈಡು ಸೇಫ್ ಮಾಡ್ಕೊಳ್ಳೋಂತ ಈ ದರನೇ ಯೂಸ್ ಮಾಡ್ಕೊಳ್ಳೋಣ ಅಂತೇಳಿ, ಇನ್ನೊಂದು ಸೈಡ್ ಸ್ವಲ್ಪ ಗೂಟ ಹೋಗ್ಬಿಟ್ಟು ಈ ಆ್ಯಂಗಲ್ಲಿ ಅಂದರೆ ಒಂದು ಸ್ವಲ್ಪ ಹೈ ಆ್ಯಂಗಲ್ಲಿ ಮಾಡೋಣ ಅಂತ ಪ್ಲಾನ್ ಇರೋದು. ಸೊ ಫ್ರೆಂಡ್ಸ್, ಈಗ ಪ್ಲಾನ್ ಏನು ಮಾಡಿದೆ, ಯಾಕೆಂದರೆ ಸೂರ್ಯ ಈ ಕಡೆಯಿಂದ ಹುಡ್ತಾನೆ. ಸೊ ಈ ಕಡೆಯಿಂದ ಹುಡ್ತಾಗ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಬಿಸಿಲು ಹೊಡಿಯುತ್ತಾ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಈ ಕಡೆನೇ ಡೌನ್, ಈ ಕಡೆ ಹೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಈಗ ಈ ಕಡೆ ಡೌನ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅಂದರೆ ಅಲ್ಲೊಂದು ಗೂಟ ಹೋಗ್ಬಿಟ್ಟು ಈ ಕಡೆ ಡೌನ್ ಮಾಡ್ತೀನಿ. ಒಂದೊಂದು ಬ್ಲೂ ಪ್ರಿಂಟ್ ಹಾಕೋಣಕ್ಕೆ ಪ್ಲಾನ್ ಮಾಡ್ತೀನಿ. ಈಗ ಇದರಲ್ಲಿ ಒಂದು ಗೆರೆ ಹೇಳ್ಕೊಂಡು, ಅಂದರೆ ಇಷ್ಟರೊಳಗೆ ಕವರ್ ಆಗಬೇಕು, ಇಷ್ಟರ ಮುಂದೆ ಜಾಸ್ತಿ ಬೇಡ ಅಂತ ಅಂದ್ಕೊತೀನಿ. ಇದು ನನ್ನ ಬ್ಲೂ ಪ್ರಿಂಟ್, ಇದ್ರೊಳಗಡೆ ಇದು ಬರಬೇಕು ಅಂತೇಳಿ ನನ್ನ ಪ್ಲಾನ್ ಇದು. ಇಲ್ಲಿ ಒಂದು ಹೋಲ್ ಇದೆ, ಇದೇ ಹೋಲ್ನ ಯೂಸ್ ಮಾಡ್ಕೊತೀನಿ ನಾನು. ಇದೊಂದು ಸ್ವಲ್ಪ ಲೂಸ್ ಮಾಡ್ಕೊಂಡು ಒಂದಂತೂ ಹೆಲ್ಪ್ ಆಗುತ್ತೆ. ಈಗ ನನಗೆ ಈ ದೊಡ್ಡ ಗೂಟ ಹೋಗಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಪ್ಲಾನ್ ಮಾಡ್ತಿದ್ದೆ. ಆ್ಯಕ್ಚುಲಿ ಗೂಟ ಹೋಗಿದ್ದಕ್ಕೆ ಹೆಲ್ಪ್ ಆಯ್ತಿದ್ದು. ಎಷ್ಟು ಹೋಗುತ್ತೆ ನೋಡ್ಕೊಳ್ಳೋಣ. ಇದನ್ನೀಗ ಟೈಟ್ ಮಾಡಬೇಕೀಗ. ನನಗೆ ಈ ಕೋಲು ಉದ್ದಾಯಿತು, ಒಂದಿಷ್ಟು ಕಟ್ ಮಾಡ್ಕೊತೀನಿ. ತುಂಬ ಉದ್ದಾಯಿತು, ಅಷ್ಟು ಟೈಟಿಂದ ಕೆಳಗಡೆ ಆ ಕೋಲ್ ಕುಳ್ಳೇ ಇದ್ದಾವೆ. ಸೊ ಫ್ರೆಂಡ್ಸ್, ಕಡೆಗೂ ಕಟ್ಟಂತೂ ಆಯಿತು. ಈಗ ಈ ಎಷ್ಟೈಟ್ಸಿಂದ ಸಾಕು ಅಂತ ನಾನು ಅನ್ಕೊತಾ ಇದ್ದೀನಿ. ಈಗ ಒಂದಿಷ್ಟು ಕಲ್ಲು ಹಾಕೋಬಿಡೋಣ, ಟೈಟ್ ಆಗಬೇಕಲ್ಲ. ಆಮೇಲೆ ಬಿದೋಗ್ಬಿಟ್ರೆ ಕಷ್ಟ. ಈ ಟೆಂಟ್ ಕಟ್ಟಾದ್ಮೇಲೆ ಟೈಟಾಗಿ ಕೂರ್ಲಿ ಅಂತ ಈಗ ಮಣ್ಣು ಹಾಕೋಬಿಡೋಣ. ಇದಕ್ಕೆ ಟೈಟಾಗಿ ಕೂತ್ರೆ ಎಲ್ಲಿ ಗ್ಯಾಪ್ ಇರಲ್ಲ. ಒಂದು 5 ವರ್ಷ ಯಾರು ಬಂದುಬಿಟ್ರೆ ಯಾರು ಕಟ್ಟಿದ ಮನೆ ಅನ್ಬೇಕು, ಹಂಗಿರ್ಬೇಕು ಮನೆ ಅಂದರೆ. ಇದು ಟೈಟ್ ಆಯಿತು. ಸೊ ಇನ್ನೊಂದು ಕೋಲ್ ಎಲ್ಲಿ ಉಗಿಯೋದು ಒಂದು ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲೆಲ್ಲರೂ ಹೋಲ್ ಇದ್ದಿದ್ರೆ ತುಂಬ ಹೆಲ್ಪ್ ಆಗ್ತಿತ್ತು. ಒಂದು ಸೆಕೆಂಡ್ ಇರ ಕೋಲ್ ಹಿಡ್ಕೊಂಡು ಅಳತೆ ನೋಡ್ಕೊಂಡ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಷ್ಟು ಬೇಕು ಏನು ಅಂತೇಳಿ. ಮೇಲೆ ಹತ್ತಿಳಿದೆ ನಂಗೆ ನೀರು ಬೇಕು ಅಂತ ಅನಿಸುತ್ತೆ. ಆ್ಯಕ್ಚುಲಿ ಇದು ಪರ್ಫೆಕ್ಟ್ ಟೈಟ್ ಆಗುತ್ತಲ್ಲ ಇದು. ಇದಕ್ಕೆ ಮೇಲೆ ಪಣದ ಕೆಳಗಂತಕ್ಕೆ ಅಂದರೆ ಸ್ವಲ್ಪ ಇರಬೇಕತ್ತೆ. ಎಷ್ಟು ದೂರ ಆಗುತ್ತಾ ಅಂತ. ಇಷ್ಟು ಸಾಕು. ಅಂದರೆ ಒಂದಿಷ್ಟು ಕಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅಳತೆ ನೋಡೋಣ. 1 ಅಡಿ ಕಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. 1 ಅಡಿ ಕಟ್ ಮಾಡ್ಕೊಳ್ಳೋಣ. MK ನಿನ್ನ ಪವರ್ ತೋರಿಸು. ಕಮಾನ್ ಮ್ಯಾನ್, ಇನ್ನೊಂದು ಕಟ್ ಆಗಬೇಕು ಇದಕ್ಕೆ. ಇಷ್ಟೇ, ದಟ್ ಈಸ್ ದ ಪವರ್ ಆಫ್ MK. ಬಿಡ್ತಾ ಇಲ್ಲ, ಕರೆಕ್ಟ್ ಇದೆ, ಸಾಕು. ಒಂದು ಆ್ಯಾವ್ರೇಜ್ ಆಗಿ ಇಲ್ಲೊಂದು ಹೊಂಡ ತೊಡ್ಕೊಳ್ಳೋಣ. ಇಳಿತಾನೆ ಇಲ್ಲ ಕೆಳಗಡೆ. ಅಯ್ಯೋ ದೇವ್ರೆ, ಇಳಿತಾನೆ ಇಲ್ಲ. ಸಾಕಬೇಕಾಗೋಯ್ತು, ನೀರು ಬೇಕು ಅನಿಸ್ತೈತೆ ನನಗೆ. ಟೈಮ್ ಎಷ್ಟಾಯ್ತು ಏನೋ ಒಂದು ಗೊತ್ತಿಲ್ಲ ಫ್ರೆಂಡ್ಸ್. ಇದು ಹೊಂಡ ಈ ವರ್ಷಕ್ಕೆ ತೆಗೆದಾಗ ಥರ ಕಾಣ್ತಾ ಇಲ್ಲ ನನಗೆ. ಅಯ್ಯೋ ದೇವ್ರೆ, ದೊಡ್ಡನೇ ಆತೋಯ್ತೈತೆ ಹೊಂಡ. ಅಣ್ಣ ನನ್ನ ಜೊತೆ ಆಗ್ತಿಲ್ಲ ಅಣ್ಣ. ಅಲ್ಲ, ಇಷ್ಟು ದೊಡ್ಡ ಹೊಂಡ ತೊಡ್ರಿ ಟೈಟ್ ಮಾಡಿದಂಗೆ ಅಂತ ಗೊತ್ತಾಗ್ತಿಲ್ಲ ನನಗೆ. ಕಲ್ಲೆಲ್ಲ ಹಾಕಿ ಕುಟ್ಟಾನ ಚೆನ್ನಾಗಿ. ಅಯ್ಯೋ ದೇವ್ರೆ, ಏನು ಅನಿಸ್ತೈತೆ ಅಂದರೆ ಇರಲಾರ್ದೆ ಇರೇ ಹುಟ್ಟೋಣ ಅಂತ ಅನ್ಸಕಡೈತೆ. ಸುಮ್ಮನೆ ಇದ್ದೆ ನನ್ನ ಪಾಡಿಗೆ ಬೇರೆ ಏನೋ ಚಾಲೆಂಜ್ ಮಾಡ್ಕೊಂಡು ಇದ್ಯಾವುದೋ ಟೆಂಟು ಮನೆ ಅಂದ್ಕೊಂಡು ಸ್ವಲ್ಪ. ಬಟ್ ಹಿಡಿದ್ಮೇಲೆ ಒಂದು ಸೋಲ್ಬೇಕು ಅಲ್ಲ, ಅಟ್ಲೀಸ್ಟ್ ಕಂಪ್ಲೀಟ್ ಮಾಡಬೇಕು, ಇಲ್ಲ ಮಾಡಲೇಬಾರ್ದು. ಇದು ನನ್ನ ಪಾಲಿಸಿ. ಈಗ ಒಂದು ಸುಮಾರು ಟೈಟ್ ಆಯಿತು ಸದ್ಯಕ್ಕೆ, ಸಾಕು. ಆಮೇಲೆ ನೋಡ್ಕೊಳ್ಳೋಣ. ಅಲ್ಲ, ಇನ್ನೂ 2 ಗೂಟ ಹೋಗಿಬೇಕು. ಹೋಗಿಲ್ಲ, ದೇವರಿಗೆ ಗೊತ್ತು. ಈಗ ಅಳತೆ ನೋಡ್ಕೊಳ್ಳೋಣ ಎಷ್ಟು ದೂರ ಬರುತ್ತೆ ಅಂತ. ಫ್ರೆಂಡ್ಸ್, ನನ್ನ ಪ್ಲಾನ್ ಇರೋದು ಇಷ್ಟೇ ಟೆಂಟ್ ಕಟ್ಟೋದು. ಇದ್ರ ಜೊತೆಗೆ ಏನು ಗೊತ್ತಾ, ಈ ಟೆಂಟಿಗೆ ಹಿಂಗೆ ಸೈಡಿಗೆ ಇದು ಪೂರ್ತಿ ಇದೇ ಥರ ಕೋಲಲ್ಲಿ ಕವರ್ ಮಾಡಬೇಕು ಅಂತೇಳಿ ನನ್ನ ಪ್ಲಾನ್ ಇರೋದು. ಇಲ್ಲ ನೋಡೋದ್ರಬೇಕು ಈಗ. ಸೊ ಫ್ರೆಂಡ್ಸ್, ಇಷ್ಟು ಮಾಡೋದಕ್ಕೆ 3/4 ಗಂಟೆ ಟೈಮ್ ಆಯಿತು. ಸೊ ಇನ್ನೂ ನನ್ನ ಮೈಂಡಲ್ಲಿ ತುಂಬ ಮಾಡೋದಿದೆ. ಇದನ್ನ ಸಖತ್ತಾಗಿ ಮಾಡಬೇಕು ಅನ್ನೋ ಪ್ಲಾನ್ ಕೂಡ ಇದೆ. ಸೊ ಅದೆಲ್ಲ ಆಗುತ್ತಾ ಇಲ್ವಾ ಅಂತ ನೋಡಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಿ. ಸೊ ಹಾಗೆ ಮತ್ತೊಂದು ನನ್ನ ಕಡೆಯಿಂದ ರಿಕ್ವೆಸ್ಟ್, ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂದ್ರೆ ಒಂಚೂರು ಲೈಕ್ ಮಾಡಿಬಿಡಿ ಆಯ್ತಾ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯ್ತಾ. ಇಲ್ಲಿ ಸಖತ್ತಾಗಿ ಇಳಿದೋಗ್ತೈತೆ ಚೆನ್ನಾಗಿ, ಈಸಿ ಇದೆ ಮಣ್ಣಲ್ಲಿ. ಈ ಥರ ಕಷ್ಟ ಇಲ್ಲ. ಟೈಟ್ ಆಯಿತು ಆಲ್ಮೋಸ್ಟ್, ಸಾಕು. ಇಷ್ಟು ಟೈಟ್ ಆದರೆ ಒಂದು ಸೈಡ್ದಂತೂ ಕಂಪ್ಲೀಟ್ ಆಯಿತು.
ಈಗ ಇಟ್ಟು ನೋಡೋಣ. ಪರ್ಫೆಕ್ಟ್ ಫ್ರೆಂಡ್ಸ್, ಇಷ್ಟ ಆಯಿತು. ನಂಗೆ ಇನ್ನೊಂದು ಸೈಡಿಗೆ ಈಗ ಗೂಟ ಶಾರ್ಟೇಜ್ ಆಗಿದೆ, ಅಂದರೆ ಹೆರೆಕೋಲಿರೋ ಗೂಟ ಶಾರ್ಟೇಜ್ ಆಗಿದೆ. ಇದು ಗೂಟ ಎಲ್ಲಿಂದ ತರೋದು ಈಗ? ಸೊ ಫ್ರೆಂಡ್ಸ್, ಕತ್ಲಾಗ್ತಾ ಬಂತು. ಆ್ಯಕ್ಚುಲಿ ಇದು ಈ ಮನೆಯ ಲಾಸ್ಟ್ ಹೊಂಡ. ಹೊಂಡ ಅಂತೂ ಆಯಿತು. ಈಗ ಸದ್ಯಕ್ಕೆ ಇಲ್ಲೇದಾದ್ರು ಒಂದು ಹತ್ತದಲ್ಲಿ ಇದೆಯಾ ನೋಡ್ಕೊ ಬರ್ತೀನಿ. ಇಲ್ಲೊಂದು ಐತೆ, ನನ್ನ ಹೈಟಿಗೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ಅಲ್ಲಿ ಅಳತೆಗೆ. ನೋಡೋಣ, ಟ್ರೈ ಮಾಡ್ತೀನಿ. ಇನ್ನೊಂಚೂರು ಕಟ್ ಮಾಡಿಬಿಟ್ಟು ಪಟ ಟೈಮ್ ಆಯಿತು, ಪಟ್ಟದ ಕಟ್ ಮಾಡಿಬಿಡ್ತೀನಿ ನಾನು ನೀಟಾಗಿ. ಈ ಕಡೆನೂ ಗೂಟ ಹಾಕಿ ಚೆಕ್ ಮಾಡಿಬಿಡೋಣ. ಫ್ರೆಂಡ್ಸ್, ಈಗ ಸದ್ಯಕ್ಕೆ ಇಷ್ಟ ಆಯಿತು. ಇದರ ಕೋಲ್ಗಳು ಶಾರ್ಟೇಜ್ ಆಗ್ತವೆ ಅಂತ ಅನಿಸ್ತದೆ. ಇದು ಕುಳ್ಳ ಆಯಿತು, ಕೋಲ್ಗಳು ಶಾರ್ಟೇಜ್ ಆಗ್ತವೆ. ಇದ್ರ ಮೇಲೆ ಈಗ ನಾನು ಏನಾದ್ರು ಮಾಡಲೇಬೇಕು. ಸದ್ಯಕ್ಕೆ ಇಷ್ಟು ಕಂಪ್ಲೀಟ್ ಆಗಿದೆ. ಈಗ ಒಂದು ಸ್ವಲ್ಪ ಗೂಟಗಳು ನಂಗೆ ಶಾರ್ಟೇಜ್ ಆಗಿದೆ ಮೇನಾಗಿ. ಇಷ್ಟು ಕಂಪ್ಲೀಟ್ ಮಾಡೋದಕ್ಕೆ ನಂಗೆ 1 hour ಟೈಮ್ ಆಯಿತು. ಇನ್ನೇನು ಜಾಸ್ತಿ ಇಲ್ಲ. ಸ್ವಲ್ಪ ಇದು ನಾನು ಸ್ವಲ್ಪ ಡೆಕೋರೇಟೆಡ್ ಆಗಿ ಮಾಡಬೇಕಲ್ಲ, ಅದೊಂದು ಸ್ವಲ್ಪ ಟೈಮ್ ಕಿಲ್ ಮಾಡುತ್ತೆ ಅಂತ ಅನ್ಕೊಂತೀನಿ. ಈಗ ಟೆಂಟಿಂದ ಇಷ್ಟು ಕಟ್ಟೋದಕ್ಕೆ ಸಾಕಬೇಕಾಯ್ತು. ಇನ್ನು ತುಂಬ ಕೆಲಸಗಳಿದಾವೆ ಮಾಡೋದು. ಬ್ಯಾಟ್ರಿ ಚಾರ್ಜ್ ಡೌನ್ ಆಗ್ತಾ ಬಂತು, ಎಲ್ಲ ಡೌನ್ ಆಗ್ತಾ ಬಂತು. ಈಗ ಇಷ್ಟು ಕೆಲಸ ಆಯ್ತು. ಸೊ ಫ್ರೆಂಡ್ಸ್, ಕತ್ಲಾಗ್ತಾನೆ ಬಂತು. ಚಂದ್ರ ನೋಡ್ರೆ ಮೇಲೆ ಬರ್ತಾನೆ. ತಿಂಗಳು ಬೆಳಕಿದೆ, ಅದೊಂದೇ ನಂಗೆ ಪ್ಲಸ್ ಪಾಯಿಂಟು. ಇಲ್ಲೇ ಗೂಡ ತರಕ್ಕೆ ಹೋಗಿದ್ನಲ್ಲ, ಆ ಗೂಡ ತರಕ್ಕೆ ಹೋಗೋ ಜಾಗದಲ್ಲಿ ನಾನು ಸ್ವಲ್ಪ ಇದನ್ನೆಲ್ಲ, ಅಂದರೆ ಅಡಿಕೆ ತೋಟ ಇತ್ತು. ಅಡಿಕೆ ತೋಟದಲ್ಲಿ ಹಾಳೆ ಮತ್ತು ಸೋಂಗೆ ತಾನೆ ಮುಚ್ಚೋದಕ್ಕೆ ಸೈಡಿಗೂ ಕಟ್ಟಬೇಕು ಅಂತ ಪ್ಲಾನ್ ಇತ್ತು. ಬಟ್ ನನಗೆ ಟೈಮ್ ಶಾರ್ಟೇಜ್ ಇರೋ ಕಾರಣದಾಗಿ ಇದನ್ನ ನಾನು ಪ್ಲಾನ್ ಚೇಂಜ್ ಮಾಡಿದ್ದೀನಿ. ಈಗ ಸದ್ಯಕ್ಕೆ ದಾರಕ್ಕೆ ನಾನು ಈ ಶೋಂಗೆದ ಇದನ್ನ ಯೂಸ್ ಮಾಡ್ಕೊತೀನಿ. ನನ್ನ ಹತ್ರ ಯಾವುದೇ ಥರ ದಾರ ಇಲ್ಲ, ಇದರಲ್ಲೇ ಕಟ್ತೀನಿ ನಾನೀಗ. ಒಂದು ಸ್ವಲ್ಪ ಗೂಟ ಕಟ್ಕೊಂಡೆ ಹೋದರೆ ನಿಲ್ಲೋದಿಲ್ಲ. ಫ್ರೆಂಡ್ಸಿಗೆ ಆ್ಯಕ್ಚುಲಿ ನನಗೇನು ಕಾಣ್ತಾ ಇಲ್ಲ ಸದ್ಯಕ್ಕೆ. ಇದೊಂದು ಟಾರ್ಚ್ ಒಂದಿದೆ ಸದ್ಯಕ್ಕೆ, ಅದನ್ನ ಎಲ್ಲಿ ಇಟ್ಕೊಳ್ಳೋದು ಒಂದು ಗೊತ್ತಾಗ್ತಿಲ್ಲ, ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ. ಇದನ್ನೇ ಕಟ್ಟಿ ಮ್ಯಾನೇಜ್ ಮಾಡಬೇಕು. ದಾರ ಇಲ್ಲ, ದಾರ ಇದ್ದಿದ್ರೆ ನಾವು ಮ್ಯಾನೇಜ್ ಮಾಡೋಗಿತ್ತು. ಎಷ್ಟರ ಮಟ್ಟಿಗೆ ನಿಲ್ತಾ ಗೊತ್ತಿಲ್ಲ. 3 hours ಇನ್ನೇನು ಮನೆ ಕಟ್ಟಕ್ಕೆ ಹೋಯ್ತು. ಶಿವನೇ, ಒಳ್ಳೆ ಮೂಮೆಂಟಿಗೆ ಎದ್ದೋಗ್ಬಿಡ್ತಾ. ಫಸ್ಟ್ ಆ ಕಡೆನೇ ಕಟ್ಕೊಬಿಡೋಣ, ಯಾಕೆ ಆ ಕಡೆ ವೆಯ್ಟ್ ಇದೆಯಲ್ಲ. ಫ್ರೆಂಡ್ಸ್, ಆ್ಯಕ್ಚುಲಿ ಕೋಲು ಕುಳ್ಳಾಯಿತು, ಹಂಗಾಗಿ ಬಿದ್ದು ಹೋಗ್ತೈತೆ. ಕೋಲ್ ಬೇಡ. ಆ್ಯಕ್ಚುಲಿ ನಂತರ ಕೋಲ್ ಕೂಡ ಶಾರ್ಟ್ ಇದ್ದಾವೆ. ಏನು ಮಾಡೋದೋ ಗೊತ್ತಾಗ್ತಿಲ್ಲ. ಟೈಮ್ ಬೇರೆ ಓಡ್ತಾ ಇದೆ. ಆ್ಯಕ್ಚುಲಿ ಇದು ಕರೆಕ್ಟ್ ಆಗುತ್ತೆ. ಫ್ರೆಂಡ್ಸ್, ನಂಗೆ ದಾರ ಶಾರ್ಟೇಜ್ ಆಯ್ತು, ಕಟ್ಟೋಕ್ಕಾಗ್ತಾಯಿಲ್ಲ, ಇಲ್ಲ ನಿಲ್ತಾಯಿಲ್ಲ. ಏನು ಮಾಡಬೇಕು ಗೊತ್ತಾಗ್ತಾಯಿಲ್ಲ. ಏನಾದ್ರು ಐಡಿಯಾ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಿಂಗೆ ಮಾಡ್ಬೋದಿತ್ತು ಅಂತ ಇದ್ದರೆ. ಎಷ್ಟೇ ಮಾಡಿದ್ರು ಅದು ಕಿತ್ತು ಹೋಗ್ತೈತಿ. ಕಾಡಲ್ಲಿ ಏನಾದ್ರು ಬಳ್ಳಿ ಸಿಗುತ್ತಾ ನೋಡೋಣ. ಈ ಕತ್ಲಲ್ಲಿ, ಈ ಕಾಡಲ್ಲಿ ಯಾವ್ದಾದ್ರು ಬಳ್ಳಿ ಹುಡ್ಕೋದೈತಲ್ಲ ಈಗ. ರಿಯಲ್ ಟಾಸ್ಕ್ ಅಂದರೆ ಇದು ಅನಿಸುತ್ತೆ. ಕಾಡು ಬಳ್ಳಿನೇ ಯೂಸ್ ಮಾಡ್ಕೊಳ್ಳೋದು ಈಗ. ಕಾಡಲ್ಲೂ ಏನೋ ಬಳ್ಳಿ ಕಾಣ್ತಾಯಿಲ್ಲ, ಇರಲಾರ್ದೆ ಇರುವೆ ಬಿಟ್ಕೊಳ್ಳೋದು ಅಂದರೆ ಇದೇ ಅನಿಸುತ್ತೆ ಫ್ರೆಂಡ್ಸ್. ಯಾವ ಬಳ್ಳಿನೂ ಸಿಗ್ತಾಯಿಲ್ಲ ಈಗ ಸದ್ಯಕ್ಕೆ. ಇದರಲ್ಲೇ ಅಡ್ಜಸ್ಟ್ ಮಾಡ್ಬೇಕು ನಾನು. ಸಾಂಗ್ ಇದೆಯಲ್ಲ, ಈ ಸಾಂಗೇನ ಹಿಸ್ಬಿಟ್ಟು ಇದರಲ್ಲೇ ಬಳ್ಳಿಯಾಗಿ ಯೂಸ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಅವಾಗಿಂದ ಇದನ್ನ ಟ್ರೈ ಮಾಡ್ತೀನಿ, ಬಟ್ ಅದು ಗಟ್ಟಿ ಇಲ್ಲ. ಹಂಗಾಗಿ ಕಿತ್ತು ಹೋಗ್ತೈತಿ. 2 ಕಡೆ ನಿಂತರೆ ಸಾಕಿತ್ತು ನನಗೆ. ಸ್ವಲ್ಪ ಗಟ್ಟಿ ಇದೆ, ಇದು ನೋಡೋಣ. ಅಂದಿಗೆ ಫಿನಿಶ್ ಆಗುತ್ತೆ ಅಂತ ಅನ್ಕೊತೀನಿ. ಸೊ ಫ್ರೆಂಡ್ಸ್, ಈ ಟಾಸ್ಕ್ ಆಗ್ತಾ ಇದ್ದಂಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ ಆಯ್ತಾ. ನೀವು ಕಮೆಂಟ್ ಮಾಡಿ, ನಾನು 100% ನಾನು ಮಾಡೇ ಮಾಡ್ತೀನಿ. ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯ್ತಾ. ಸಂತಿಂತು ಮೇಲಿನ ಕೆಲಸ ಮುಗಿತು, ಕೆಳಗಡೆ ಮಾಡ್ಬೇಕೇನಾದರೂ. ಈಗ ಒಂದು ಕಂಬ ಹಾಕ್ಬಿಟ್ಟು ಇದಕ್ಕೆ ಸಾಂಗೆ ಇರಬೇಕೇನಿಷ್ಟು. ಇದನ್ನ ಸ್ಟಾರ್ಟ್ ಮಾಡಿ 1.5 ತಾಸು ಆಯ್ತು. ಇನ್ನೂ 1.5 ತಾಸು ಟೈಮ್ ಇದೆ. ಬಟ್ 1.5 ತಾಸು ಟೈಮಿಂದ ನಂಗೆ ಮ್ಯಾಟ್ರ್ ಆಗ್ತಾಯಿಲ್ಲ. 1.5 ತಾಸೊಳಗೆ ನಂಗೆ ಸಿಕ್ಕಾಬಡೆ ಕತ್ಲಲ್ಲಿ ಸಿಕ್ಕಾಕೊತೀನಿ. ಅಷ್ಟರೊಳಗೆ ಮುಗಿಸ್ಬೇಕು ನಾನು ಇದನ್ನ. ಸೊ ಹಂಗೆ ಕಡಿಮೆ ಆಯಿತು. ಅವ್ರ ಹತ್ರ ಕೇಳೋಣ, ನಂಗೆ ಬೇಕು, ಏನೋ ಪ್ರೋಗ್ರಾಮ್ ಇದೆ ಮನೇಲಿ, ನಂಗೆ ಬೇಕು ಅಂದರು. ಇರಲಿ ಕೊಡಿ, 3 ಸಾಂಗೆ ಕೊಡಿ, 4 ಸಾಂಗೆ ಕೊಡಿ ಅಂತೇಳಿ ಕೇಳ್ಕೊಂಡು ತೊಗೊಬಂದಿದ್ದೆ. ಅಯ್ಯೋ ದೇವ್ರೇ, ಮಾಡಿದ್ದಷ್ಟು ವೇಸ್ಟ್ ಆಗಿಬಿಡ್ತಿತ್ತಲ್ಲ ಈಗ. ಥ್ಯಾಂಕ್ ಗಾಡ್. ಸೊ ಫ್ರೆಂಡ್ಸ್, ಈಗ ಇಷ್ಟನ ಸ್ಟ್ರಕ್ಚರನ್ನು ಕಂಪ್ಲೀಟ್ ಆಯಿತು. ಹೊರಗಡೆಯಿಂದ ನೋಡೋದಕ್ಕೆ ಈಗ ಈ ಥರ ಕಾಣ್ತಾ ಇದೆ ನೋಡಿ. ನನ್ನ ಪ್ಲ್ಯಾನ್ ಇರೋದೇನು ಅಂದರೆ, ಈ ಕಡೆ ಸೈಡ್ ಇದೆಯಲ್ಲ, ಇದನ್ನ ಪೂರ್ತಿ ಪ್ಯಾಚ್ ವರ್ಕ್ ಮಾಡಬೇಕು ಅಂತೇಳಿ. ಮತ್ತು ಈ ಕಡೆ ಸೈಡ್ ಒಂದೇ ಅಲ್ಲ, ಆ ಕಡೆ ಸೈಡು ಮತ್ತು ಹಿಂದ್ಗಡೆ ಇಷ್ಟು ಕಂಪ್ಲೀಟಾಗಿ ಪ್ಯಾಚ್ ವರ್ಕ್ ಮಾಡಿ ಮುಂದೆ ಮಾತ್ರ ಓಪನ್ ಬಿಡೋಣ ಅಂತ ಪ್ಲ್ಯಾನ್ ಇದೆ. ಸಾರಿ, ಹೇಳೋದು ಮರ್ತೇಬಿಟ್ಟೆ. ಮೇಲೆ ಕೂಡ ಮುಚ್ಚಬೇಕು. ಈಗ ಮೇಲೆ ಮುಚ್ಕೊಳ್ಳೋಣ ಬನ್ನಿ. ಹೊಟ್ಟೆ ಇದೆ. ಫಸ್ಟ್ ಇದು ಸ್ಟ್ರೈಟ್ ಮಾಡ್ಕೊತೀನಿ. ಒಂದಿಷ್ಟು ಸ್ವಲ್ಪ ಅವ್ರು ಸ್ಟ್ರೈಟ್ ಆಗಲೇಬೇಕಿದು. ಸಾಕು ಸ್ಟ್ರೈಟ್ ಆದರೆ. ಸೊ ಹಂಗೇ ಜಾಸ್ತಿ ಇದ್ದಿದ್ರೆ ಬೆಸ್ಟ್ ಇತ್ತು. ಸೊ ಹಂಗೆ ಜಾಸ್ತಿ ಇದ್ದರೆ ಒಳ್ಳೆ ನೀಟಾಗಿ ಕಾಣ್ತಿತ್ತು. ಬಟ್ ಸೊ ಹಂಗೆ ಜಾಸ್ತಿ ಇಲ್ಲ, ಏನು ಮಾಡೋಂಗಿಲ್ಲ. ಈಗ ಈ ಹಾಳೆ ಯಾಕೋ ಅಸಹ್ಯ ಕಾಣ್ತಾ ಇದ್ದಾವೆ. ಸೈಡಿಗೆ ಬೇಕಾದ್ರೆ ಮುಚ್ಚಕ್ಕೆ ಅಥವಾ ಹಿಂದಕ್ಕೆ ಮುಚ್ಚಕ್ಕೆ ಇಟ್ಕೊಳ್ಳೋ, ನೀವು ಬೇಡವೇ ಬೇಡ, ಅಸಹ್ಯ ಕಾಣ್ತೈತಿ. ಇಷ್ಟು ಸಾಂಗೆ ಬೇಕು ಅಂದರೆ 1 2 3 4 5 6 7 8 9 10 11 12 ಅಂತೂ ಸಾಂಗೆ ಬೇಕೇ ಬೇಕೀಗ. 12 ಸಾಂಗೆ ತರೋಷ್ಟೊತ್ತಿಗೆ ಕತ್ಲಾಗತ್ತೆ. ಸೊ ಅಷ್ಟಲ್ಲಿತ್ತು. ನಾನು 12 ಸಾಂಗಿನ ಆದಷ್ಟು ಬೇಗ ಮುಚ್ತೀನಿ. ಮೊಬೈಲ್ ಚಾರ್ಜು 1% ಇದೆ ಮೇನಾಗಿ. ಮತ್ತೊಂದು ಮೊಬೈಲಲ್ಲಿ ಓನ್ಲಿ ಚಾರ್ಜಿಂಗ್ ಮಾತ್ರ ನಂಗೆ ಬೇಕಾಗುತ್ತೆ, ಅದರಲ್ಲಿ ಲಾಗ್ ಮಾಡೋಕ್ಕಾಗಲ್ಲ. ಸೊ ಈ ವಿಡಿಯೋ ಇಷ್ಟ ಆದರೆ ಯಾವುದೇ ಕಾರಣಕ್ಕೂ ಲೈಕ್ ಮಾಡಿ. ಹಾಗೆ ಈ ಮನೆ ಹೇಗಾಯಿತು ಅಂತ ಬೆಳಗ್ಗೆ ಆದ ತಕ್ಷಣ ಪಟ್ಟಂತ ನಿಮಗೆ ಚಾರ್ಜ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೂ ಬೇಜಾರಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್. ಸಾರಿ, ಬೆಳಗ್ಗೆ ಸೈನಿಂಗ್ ಆಫ್.
ಸೊ ಫ್ರೆಂಡ್ಸ್ ಈಗ ಜಸ್ಟ್ ಮನೆಗೆ ಬಂದು ಕೂತ್ಕೊಂಡಿದ್ದೀನಿ. ಏನಪ್ಪ ಒಂದು ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಎಲ್ಲೋ ಇದ್ದೋ ಇಲ್ಲಿ ಮನೆಗೆ ಬಂದಿ ಅಂತ ಅನ್ಕೋಬೋದು. ಆ್ಯಕ್ಚುಲಿ ಅಲ್ಲೇನಾಯಿತು ಅಂದರೆ ಸಿಕ್ಕಾಪಟ್ಟೆ ಬ್ಯಾಟ್ರಿ ಡೆಡ್ ಆಯಿತು ಮೇನಾಗಿ. ಆಮೇಲೆ ಕತ್ಲು ಕೂಡ ಆಯಿತು. ನಿಮ್ಗೆ ತೋರಿಸೋದಕ್ಕೆ ನನಗೆ ಕಾಣ್ತಿರ್ಲಿಲ್ಲ ಮನೆ ಹೇಗಾಗಿದೆ ಅಂತೇಳಿ. ಸೊ ಹಾಗಾಗಿ ಮನೆಗೆ ಬಂದು ಫಸ್ಟ್ ಚಾರ್ಜ್ ಹಾಕೊಂಡು ನಿಮ್ಗೆ ಹೇಳಬೇಕು ಅಂತೇಳಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ತನಕ ಎಫರ್ಟ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ಕೊಬೇಡಿ. ಮುಂದಿನ ವಿಷಯ ಹೇಳಬೇಕು ಅಂದರೆ ಬೆಳಗ್ಗೆ ಆಗ್ತಿದ್ದಂಗೆ ಫಸ್ಟ್ ಹೋಗೋದನ್ನ ನೋಡ್ಬೇಕು ಹೇಗಾಗಿದೆ ಅಂತೇಳಿ. ಸೊ ಸ್ಟೇಟೂನ್ ಆಗಿರಿ. ಇಲ್ಲಿ ತನಕ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಆಯಿತಾ. ಬೆಳಗ್ಗೆ ಆದ ತಕ್ಷಣ ಸಿಗ್ತೀನಿ. ಸೊ ಫ್ರೆಂಡ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾನು ಕಟ್ಟಿರೋಂಥ ಟೆಂಟ್ ಈ ಥರ ಕಾಣ್ತಾ ಇದೆ. ಆ್ಯಕ್ಚುಲಿ 3 ಅವರ್ಸಲ್ಲಿ ಮಾಡೋಕ್ಕಾಗಿದ್ದೆ ಇಷ್ಟು. ಸೊ ನೈಟ್ ಇಷ್ಟು ಮಾಡೋಗಿದ್ದೆ. ಆ್ಯಕ್ಚುಲಿ ಡೇ ಟೈಮ್ ಆದರೆ ನೀವು ಜಾಸ್ತಿ ಮಾಡೋದಿತ್ತು. ನೈಟ್ ಕತ್ಲಾಯಿತು, ಬ್ಯಾಟ್ರಿ ಕೂಡ ಡೌನ್ ಆಯಿತು. ಆ ಬ್ಯಾಟ್ರಿ ಕೂಡ ಸಿಕ್ಕಾಬಿಡೆ ಪವರ್ ಆಫ್ ಆಗ್ಬಿಡ್ತು. ಆ ನೈಟಲ್ಲಿ ಇಷ್ಟೇ ಮಾಡೋಕ್ಕಾಗಿದ್ದು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನೂ ಬೇಜಾರಿಲ್ಲ. ಸೊ ಇದೇ ಟೆಂಟನ್ನು ಇನ್ನೂ ಬೆಟರ್ ಆಗಿ 1 ಅವರಲ್ಲಿ ಮಾಡಬೇಕು ಅಂದರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೈನಿಂಗ್ ಆಫ್.